ನಾನು ರೆವಿನ್ಯೂ ಮಿನಿಸ್ಟರ್ ಆದ್ರು, ಕೃಷ್ಣ ಬೈರೇಗೌಡ ಅವರು ರೆವಿನ್ಯೂ ಮಿನಿಸ್ಟರ್ ಆದ್ರು, ಕಾನೂನೇನು ಬದಲಾವಣೆ ಆಗಕ್ಕೆ ಸಾಧ್ಯನೇ ಇಲ್ಲ. ನಾವು ಪದ ನಿಮಿತ್ತ ಅಷ್ಟೇ. ಇವಾಗ ನೀವು ಅಲ್ಲಿ ಕೂತಿದ್ದೀರಾ, ಈ ಪದ ನಿಮಿತ್ತ ಅಷ್ಟೇ. ಇದು ಕಾನೂನು ಬಂದು 40 ವರ್ಷ ಆಗೈತೆ. 40 ವರ್ಷದಿಂದ ಯಾರಾದರೂ ಆ ಥರ ಕಿಲೋಮೀಟರ್ ಒಳಗಡೆ ಕೊಟ್ಟಿದ್ರೆ ಆಟೋಮೆಟಿಕಲಿ ವಜಾ ಮಾಡ್ತೈತೆ. ವಜಾ ಮಾಡಬೇಕು. ಆ ಥರ ತಪ್ಪಾಗಿದ್ರೆ ವಜಾ ಮಾಡಬೇಕು. ಅಧಿಕಾರಿ ಈಗ ಇದೆಲ್ಲ ಕೊಡೋವಂಥವ್ರು ಅಧಿಕಾರಿಗಳು. ಕಿಲೋಮೀಟರ್ ಕೊಡೋರು ಯಾರು? PWD ಅವರು. PWD ಅವರು ಕಿಲೋಮೀಟರ್ ಕೊಡ್ತಾರೆ. ಅದು ತಪ್ಪಾಗಿದ್ರೆ ವಜಾ ಮಾಡಬೇಕು. ಇದನ್ನ ವಜಾ ಮಾಡೋದು ಬಿಟ್ರೆ ಬೇರೆ ದಾರಿ ಇಲ್ಲ. ಅದರಿಂದ ಕೃಷ್ಣ ಬೈರೇಗೌಡರು ಹುಷಾರಾಗಿ ಚಾಲೂಕಾಗಿ ಓದಿದ್ರು, ಇದು BJP ಸರ್ಕ್ಯುಲರ್ ಹೊಡಿಸಿದ್ದಾರೆ ಅಂತ. ನಾನಿದ್ದಿದ್ರೆ ಏನ್ ಮಾಡಿರೇನೆ, ಕಾಂಗ್ರೆಸ್ ಅವ್ರ ಸರ್ಕ್ಯುಲರ್ ಹೊಡಿಸಿರೋ ನಾನು ತೋರಿಸಿರೇನೆ. ಇದು ಇವತ್ತಲ್ಲ, 40 ವರ್ಷದಿಂದ ಬಂದಿದ್ದು. 40 ವರ್ಷದಿಂದ ಬಿಜೆಪಿ ಸರ್ಕಾರ ಏನಿರ್ಲಿಲ್ಲ. ಅದರಿಂದ ಈ ಕಾನೂನು ಇದು. ಇವತ್ತು ಸರ್ಕಾರದಲ್ಲಿ ಶಾಲೆಗಳಿಗೆ, ಸ್ಮಶಾನಗಳಿಗೆ, ಬೇರೆ ಬೇರೆ ವಿಚಾರಗಳಿಗೆ ಜಮೀನೇ ಸಿಗ್ತಾ ಇಲ್ಲ. ನಾನೇ ಮಂತ್ರಿ ಆಗಿದ್ದಾಗ ಅಧ್ಯಕ್ಷರೇ, ನಾನು ಓದೇ ನಾನು ಯಾವುದೋ ದಾವಣಗೆರೆಯಲ್ಲಿ ಒಂದು ಗ್ರಾಮ ವಾಸ್ತವ್ಯ ಮಾಡಿದೆ. ಅಪ್ಪ ನಾನು ರಿಕ್ವೆಸ್ಟ್ ಮಾಡ್ತೀನಯ್ಯ, ಅಲ್ಲಿ ಹಳ್ಳಿಗೆ ಸ್ಮಶಾನ ಕೊಡ್ರಿ ಅಂದ್ರೆ ಒಬ್ರು ಕೊಡಕ್ ರೆಡಿ ಇಲ್ಲ. ದುಡ್ಡು ಕೊಡ್ತೀನಿ ಅಂದ್ರೆ ಕೊಡಕ್ ರೆಡಿ. ಆ ಜಮೀನೆಲ್ಲ ಇಂದ ನಾವೇ ಗ್ರಾಂಟ್ ಮಾಡಿದಿರಿ, ಸರ್ಕಾರನೇ ಗ್ರಾಂಟ್ ಮಾಡಿದಿರಿ. ಅವ್ರಿಗೆ ಜಮೀನು ಕೇಳಿದ್ರೆ ಕೊಡಲ್ಲ ಅಂತಾರೆ. ಏನ್ ಮಾಡ್ತೀರಾ? ಮುಂದೆ ಆ ಥರ ಅನಾಹುತ ಆಗ್ಬಾರದು ಅಂತಾರೆ. ಯಾರೋ ಹಿಂದೆ ಪುಣ್ಯಾತ್ಮ 40 ವರ್ಷದಿಂದ ಮಾಡಿದಾರಪ್ಪ, ನಾವಂತೂ ಮಾಡಿಲ್ಲ. ಒಳ್ಳೇದಾಗ್ಲಿ ಅಂತ ಮಾಡಿದ್ದಾರೆ ಅಂತ ನನಗನ್ಸ್ತೈತೆ. ಯಾರೇ ರೆವಿನ್ಯೂ ಮಿನಿಸ್ಟರ್ ಆದ್ರೂ ನಮಗೇನು ಅಧಿಕಾರ ಇಲ್ಲ. ಇವಾಗ ಕೃಷ್ಣ ಬೈರೇಗೌಡರಿಗೂ ಅಧಿಕಾರ ಇಲ್ಲ, ನನಗೂ ಅಧಿಕಾರ ಇಲ್ಲ. ಅದರಿಂದ ಬೆಂಬಲ, ರಾಜೇಗೌಡರಿಗೆ ನಾನು ಸ್ನೇಹಿತ ಅಂದ್ಬಿಟ್ಟು ಬೆಂಬಲ ಮಾಡೋ ಅಂತ ಇದಿಲ್ಲ, ನನ್ನ ಹತ್ರ ಅಧಿಕಾರ ಇಲ್ಲ.